ಈಗ ರಾಹುಲ್ ಗಾಂಧಿ ವಿಚಾರಕ್ಕೆ ಬರೋಣ. ನೆಹರು ಆಯಿತು, ಇಂದಿರಾ ಗಾಂಧಿ ಆಯಿತು, ರಾಜೀವ್ ಗಾಂಧಿ ಆಯಿತು, ಆನಂತರ ರಾಹುಲ್ ಗಾಂಧಿ. ನೀವು ಕೂಡ ಹೇಳಿದ್ರಿ, ನಾವು 50-60 ವರ್ಷಗಳ ಕಾಲ ನೋಡಿದ್ದೀವಿ ಕಾಂಗ್ರೆಸ್ ಆಡಳಿತವನ್ನು ಅಂಥೇಳಿ. ಪ್ರಜಾತಂತ್ರ ವ್ಯವಸ್ಥೆ ಅಂತಂದರೆ ರಾಜ ವ್ಯವಸ್ಥೆ ಅಲ್ಲ, ಮಗನಿಂದ ಮಗನಿಗೆ, ಮಗನಿಂದ ಮಗನಿಗೆ, ಮಗನಿಂದ ಮಗನಿಗೆ ಅಲ್ಲ. ಈಗಲೂ ಕೂಡ ಕಾಂಗ್ರೆಸ್ ಪಾರ್ಟಿ ರಾಹುಲ್ ಗಾಂಧಿಯವರನ್ನೇ ಯಾಕೆ ನೆಚ್ಕೋಬೇಕು ಅಂತ ನನ್ನದೊಂದು ಪ್ರಶ್ನೆ. ಯಾಕೆ ಈ ಭಾರತ ಮಾತೆ ಬಂಜೆ ಇದ್ದಾಳ, ಬೇರೆಯವರಿಗೆ ಯಾಕೆ ಜನ್ಮ ಕೊಟ್ಟಿಲ್ವೇ? ಅದ್ಭುತ ನಾಯಕರು ಹುಟ್ಟಿ ಬರೋದಕ್ಕೆ ಸಾಧ್ಯವಿಲ್ವೇ? ನಮ್ಮಲ್ಲೂ ನಾವು ನೋಡಿದ್ದೀವಿ, ಶಾಸ್ತ್ರಿ ಅಂತವ್ರು ಬಂದಿದ್ದಾರೆ, ಯಾರು ನಮ್ಮ ನರಸಿಂಹರಾವ್ ಅಂತವ್ರು ಬಂದಿದ್ದಾರೆ, ವಾಜಪೇಯಿ ಅಂತವ್ರು ಬಂದಿದ್ದಾರೆ, ಅಡ್ವಾಣಿ ಅಂತವರು ಬಂದಿದ್ದಾರೆ, ಚಂದ್ರಶೇಖರ್ ಅಂತವ್ರು ಬಂದಿದ್ದಾರೆ, ಅನೇಕರು ಆಗಿದ್ದಾರೆ. ವೈ ಓನ್ಲಿ ಅಂದರೆ ಒಬ್ಬನಿಗೆ ಅನಿಸುತ್ತೆ, ಯಾಕೆ ನಾವು ರಾಜ ಪರಂಪರೆ ಥರ ಹೋಗ್ತಾ ಇದ್ದೀವಿ ಅಂತೇಳಿ. ಅದಕ್ಕೆ ನಿಮ್ಮ ಉತ್ತರ ಏನು? ಇಷ್ಟೇ. ಆ ಕಾಲದಲ್ಲಿ ಸರ್ದಾರ್ ಪಟೇಲ್ ಇದ್ದರು, ಹೌದು, ಎಂದು ಬುದ್ಧಿವಂತಿದ್ರು. ದೀನದಯಾಳ್ ಉಪಾಧ್ಯಾಯ ಇದ್ದರು, ನಾಲ್ವರು ಶಾಸ್ತ್ರಿ ಇದ್ದರು, ಹೌದು, ಆಯ್ತಾ, ಎಂತೆಂಥವ್ರು ಇದ್ದರು, ಮೊರಾರ್ಜಿ ದೇಸಾಯಿ ಇದ್ದರು, ವಿತ್ತ ಸಚಿವರು ಮೆನನ್ ಇದ್ದರು, ಹೌದು, ಇಂಥವ್ರೆಲ್ಲ ಇದ್ದಿದ್ದ. ಯಾರನ್ನು ಬಿಡೋಕ್ಕೆ ಹೋಗಲೇ ಇಲ್ವಲ್ಲ. ಎರಡು ಪಕ್ಷದವ್ರಿಗೂ ಒಂದೇ ಗೋಳು, ಅವ್ರವ್ರ ಕಡೆಯವರೇ ಬೇಕು. ಒಂದು ಕಡೆ ಅವ್ರಿಗೆ ಗಾಂಧಿ ಕುಟುಂಬ, BJP-ಯವ್ರಿಗೆ ನಿಜವಾಗಲೂ ಪ್ರಚಾರಕ್ಕೆ ಏನು ಕೊಟ್ಟಿದ್ದಾರೆ ಹೇಳಿ? ಆರ್ ಪ್ರಚಾರ ಮಾಡ್ತಾರೆ, ಪ್ರಚಾರಗಳಿದ್ದಾರಲ್ಲ ಅವ್ರು ಏನೇನು, ಯಾರು ಮಿನಿಸ್ಟರ್ ಆಗಿದ್ದಾರಾ? ಯಾರ್ಯಾರು ಕೊಟ್ಟಿದ್ದಾರೆ? ಅವರು ಕೆಳಂತಲ್ಲಿ ಬೆಳೆಸಿದ್ದಾರೆ BJP-ಯವರು. ಈಗೆಲ್ಲ BJP-ಯವರು ಆಗಬೇಕಲ್ಲ. ನೀವು ಬೇಡ, ನೀವು ತೊಗೊಳ್ಳಿ, ಅಲ್ಲಿ ನೀವು ನೋಡಿ ಯೋಜನೆ ಮಾಡಿ. ಪ್ರಚಾರಕರುಗಳು ದೇಶ ಸೇವೆ ಅಂತ ಮಾಡ್ತಾ ಮಾಡ್ತಾ ಅವರು ಯಾವುದೇ ಹಾಗೆ ಹೋಗ್ಬಿಟ್ಟಿದ್ದಾರೆ ಪಾಪ, ಹಾಗೇನೆ ನರ್ಸ್ ಹೋಗ್ಬಿಟ್ಟಿದ್ದಾರೆ ಪಾಪ. ಅವರು ಅವ್ರಿಗೇನು ಕೊಟ್ಟಿಲ್ಲ. ಹಾಗಾದ್ರೆ ನಾವು ಇನ್ನು ಕಾಂಗ್ರೆಸ್ ಪಕ್ಷ ಅನ್ನೋದೇನಿದೆ? ನಾವು ಇಲ್ಲಿ ಬಿಡಿ, ಜವಾಹರ್ಲಾಲ್ ನೆಹರುಗೆ ಮೊದಲನೇ ಪ್ರೈಮ್ ಮಿನಿಸ್ಟರ್ ಮಾಡಿಬಿಟ್ರು. ಅದೇನೋ ಒಂದು ಅಹಂಭಾವ ಆಯಿತು ಅವ್ರಿಗೆ. ಅವ್ರು ಯಾರನ್ನು ಬೆಳೆಸ್ತೂ ಇಲ್ಲ, ದೇಶದ ಕಡೆ ಗಮನ ಕೊಡಲ್ಲ ಜಾಸ್ತಿ. ಅವರು ಸ್ವತಂತ್ರ ಭಾರತ ಮಾಡಿದ್ದಷ್ಟೇ, ಅದೊಂದೇ ಬಂದಿದ್ದು. 17 ವರ್ಷ ಕಾಲ ಇದ್ದರು. ಆದರೆ ಇಂದಿರಾ ಗಾಂಧಿ ಬಂದರು. ಇಂದಿರಾ ಗಾಂಧಿ ಅವರು ಬಂದ ಮೇಲೆ ಅವರ ತಂದೆಯವ್ರು ಸ್ವಲ್ಪ ಫಾಲೋ ಮಾಡಿದ್ರು. ಅವರು ಬುದ್ಧಿ ಇತ್ತು, ನಾನು ಹತ್ರ ನೋಡಿದ್ದೀನಿ ಅವರು. ಅವರು ಕೆಟ್ಟ ಹೆಣ್ಣು ಮಹಿಳೆ ಅಲ್ಲ, ಒಳ್ಳೆ ಮಹಿಳೆನೇ. ಆದರೆ ಹೌದು, ಕಾರ್ಯಕಾರಣ ಎಮರ್ಜೆನ್ಸಿ ಬಂತು, ಎಮರ್ಜೆನ್ಸಿ ತುಂಬಿದ್ರು. ನನ್ನ ಹತ್ರ ಬಂದು ನಮ್ಮ ದೇವರಾಜ ಸರ್ ನನಗೆ ರೆಫರ್ ಮಾಡಿದ್ರು, ನನ್ನ ಹತ್ರ ಬಂದರು. ನಾ ಕರ್ಕೊಂಡು ಹೋಗಿ ಮಂಜುನಾಥ ಸ್ವಾಮಿ ಧರ್ಮಸ್ಥಳದಲ್ಲಿ ಕೂರಿಸ್ಕೊಂಡಿದ್ದೆ. ಮಾತಾಡಿದೆ, ಕೇಳಿದೆ. ನನಗೆ ಮನಸ್ಸು ಸಮಾಧಾನ ಕೊಡಿ ಸಾಕು, ನನಗೇನು ಬೇಕು ಅಂತಿಲ್ಲ, ನೋಡಿದ್ದೀನಿ, ಮನಸ್ಸು ಸಮಾಧಾನ ಇಲ್ಲ, ಇನ್ನು ನೀವು ಇರೋದು ಬಾಕಿ ಇದೆ, ಇನ್ನೂ ಸ್ವಲ್ಪ ಇದೆ, ಹೇಳಿ ಅಂತ ಹೇಳಿದೆ. ಏನು ಅಂತ ಕೇಳಿದ್ರು. ಚಂದ್ರೇಗೌಡರ ಅವಾಗ MP ಅಲ್ಲಿ ಚಿಕ್ಕಮಗಳೂರಲ್ಲಿ ದೇವರಾಜ ಸ್ವಾಮಿಗೆ ಅವ್ರನ್ನ ತೆಗಿರಿ, ದೇವರ ಅಪ್ಪಣೆ ಆಗಿದೆ, ಇಂದಿರಾ ಗಾಂಧಿನ ಮಾಡೋಣ ನಾವು, ನನ್ನ ಜವಾಬ್ದಾರಿಯಲ್ಲಿ ಅವ್ನು ಗೆಲ್ಲಿಸ್ಕೊಬಾರ್ದು ಅಂತ ಹೇಳಿದೆ. ನೀವು ನನಗೆ ನೀವು ಹೇಳಿದ್ರೆ, ಯಾಕೋಸ್ಕರ ಎಮರ್ಜೆನ್ಸಿ ಮಾಡಿದೆ ಅಂತ ಹೇಳಿದ್ರೆ ನಾನು ನಿಮಗೆ ಉತ್ತರ ಕೊಡ್ತೀನಿ, ನಿಮ್ಗೇನು ಬೇಕೋ ನಾನು ಸಹಾಯ ಮಾಡಿ ನಿಮ್ಮ ಜೊತೆ ನಿಂತ್ಕೋತೀನಿ ಅಂತ ಹೇಳಿದೆ ಅವ್ರಿಗೆ. ಕಡೆಗೆ ಹೇಳಿದ್ರು, ಕಲ್ಕತ್ತಾದಲ್ಲಿ ಸಿದ್ಧಾರ್ಥ ಶಂಕರ ಇವರಿದ್ದರು, ಅವರು ಕೂಡ ಒಂದು ಪಾತ್ರ ವಹಿಸ್ಬಿಟ್ರು. ಬಿಡಲೇಬೇಕಾಯಿತು, ಎಮರ್ಜೆನ್ಸಿ ಮಾಡೋಕ್ಕಾಗಿತ್ತು. ಮಾಡಿ ತಪ್ಪು ಅಂತ ಹೇಳಿದೆ, ಕಣ್ಣಲ್ಲಿ ನೀರು ಬಂತು, ಹತ್ತರು ಜಾಗ ಕೊಟ್ಟೆ. ಈಗ ನಾನು ಚುನಾವಣೆ ನಿಲ್ಲಿಸ್ತೀನಿ, ಗೆಲ್ತೀರಾ, ಉಪಯೋಗವಾಗಲ್ಲ, 10 ವರ್ಷ ಆಮೇಲೆ ಆಳ್ತೀರಾ ಅಂತೇಳಿ 10 ವರ್ಷ ಇದ್ದರು ಆಮೇಲೆ ಅವರು. ಆದರೆ ಅವರಲ್ಲೊಂದು ದೊಡ್ಡ ಪರಿವರ್ತನೆ ಆಯಿತು. ನಮ್ಮ ತಂದೆಯವರು, ಸನ್ಮಾನ್ಯ ಶ್ರೀ ಪರಮ ಪೂಜ್ಯರು, ನಮ್ಮ ತಂದೆಯವರು ಎಷ್ಟೋ ಜನಕ್ಕೆ ಅನ್ನ ಕೊಟ್ಟು ದಾರಿ ತೋರಿಸಿ ರಾಜಕಾರಣದಲ್ಲಿ ಬೆಳೆಸ್ತವ್ರೆ ನಮ್ಮ ತಂದೆಯವರು. ದೇವರಾಜ ಅವ್ರನ್ನ ಮಹಾಪುರುಷ ನಮ್ಮ ತಂದೆಯವರು. ನಮ್ಮ ತಂದೆಯವರಂತ ನಾನು ವ್ಯಕ್ತಿನ ಈತ ನೋಡಲೇ ಇಲ್ಲ ನಾನು. ಲಾಲ್ ಬಹದ್ದೂರ್ ಶಾಸ್ತ್ರಿ, ನಮ್ಮ ಅಪ್ಪನೂ ಹಾಗೆ ಕುಳ್ಳಗಿದ್ದರು, ಲಾಲ್ ಬಹದ್ದೂರ್ ಶಾಸ್ತ್ರಿ ಕುಳ್ಳಗಿದ್ದ, ಅಷ್ಟು ನೋಡಿದ್ದೆ. ನೋಡಿ ನಮ್ಮ ತಂದೆಯವರು ಹೇಳಿದ್ರು ಇಂದಿರಾ ಗಾಂಧಿಯವರಿಗೆ, ನೀವು ಬನ್ನಿ, ದೇವರಾಜ ಹೆಸರನ್ನು ಕರ್ಕೊಂಡು ಬನ್ನಿ, ಬೆಂಗಳೂರಿನಲ್ಲಿ ಶಂಕರಮಠದಲ್ಲಿ ಕ್ಯಾಂಪ್ ಇದ್ದಾರೆ ಇಂದಿರಾ ಗಾಂಧಿಯವರು, ಒಂದು ಭೇಟಿ ಮಾಡಿಸೋಣ ಅಂತ. ಸರಿ, ದೇವರಾಜ ಹೆಸರು ನಾವು ಹೇಳಿದಿಲ್ಲ ಅಂತಿಲ್ಲ ಸರ್, ಕರ್ಕೊಂಡು ಹೋಗೋಣ ಬನ್ನಿ. ಹಿರಿಯ ಆಶೀರ್ವಾದದಲ್ಲಿ ಹೆಂಗಾಗುತ್ತೆ ಸರ್? ನಿಮ್ಮಪ್ಪನ ಆಶೀರ್ವಾದದಲ್ಲಿ ಬಂದುಬಿಟ್ರೆ ನೀವು, ನಾನು ಬಂದಿದ್ದೀನ? ಮತ್ತು ಗುರುವಿಗೆ ನಾವು ಗೌರವ ಕೊಡೋದೇನಾಗುತ್ತೆ? ಬಂದರು, ಆಶೀರ್ವಾದ ಮಾಡಿದ್ರು. ಇಂದಿರಾ ಗಾಂಧಿಯವರ ಮನೆಗೆ ಹೋಗಿದ್ದರು, ಶೃಂಗೇರಿ ಶಾರದಾ ಪೀಠದಲ್ಲಿ ಹೋಗಿದ್ದರು. 10 ವರ್ಷ ರಾಷ್ಟ್ರ ಆಳಿದ್ರು, ಚೆನ್ನಾಗಿ ನಡೀತು, ಎಲ್ಲ ಇತ್ತು. ಯಾಕೆ ಈ ಕುಂಟ್ತಾ ಇದ್ದಾರೆ ಅಂತಂದ್ರೆ, ಇವರು ಯಾವ ಒಂದು ಪೀಠವನ್ನು, ಶೃಂಗೇರಿ ಪೀಠಕ್ಕೆ ಎಲ್ಲಿ ಇವ್ರು ನಡ್ಕೊಂಡ್ರು ಕಾಂಗ್ರೆಸ್ದವರು, ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ ಎಲ್ಲ ನಡ್ಕೊಂಡ್ರು, ಆ ಪೀಠಕ್ಕೆ ಸರಿ ನಡ್ಕೊಳ್ಳಿಲ್ಲ. ಅದಕ್ಕೆ ಇವರಿಂದ ದೂರ ಆಗೋಯ್ತು. ಯಾರು ನಡ್ಕೋಬೇಕೀಗ? ನಡ್ಕೋಬೇಕಲ್ವ, ಕಾಂಗ್ರೆಸ್ ನಡ್ಕೋಬೇಕಾಯ್ತಲ್ವ? ಅಂದರೆ ಏನು ರಾಹುಲ್ ಗಾಂಧಿ ಹೋಗಿದಾರ? ರಾಹುಲ್ ಗಾಂಧಿ ಬರಬೇಕು, ಅದೇನು ಉಪಯೋಗ? ಏನು ರಸ್ತೆಯಲ್ಲಿ ಹೋಗಿ ಕ್ಯಾಂಪೇನ್ ಕೊಟ್ಟುಬಿಟ್ರೆ ಬಂದ್ಬಿಡ್ತಾರ? ಹೋಗಬೇಕು, ಕೂತ್ಕೋಬೇಕು, ಸದ್ವಿದ್ಯಾಬುದ್ಧಿ ಕಲ್ತ್ಕೋಬೇಕು, ಅವ್ರನ್ನ ಕೇಳಬೇಕು ಏನು ಮಾಡಬೇಕು ಅಂತ.
ಅಪಾರ ತಪಸ್ಸೆ ಸರ್. ಹೌದು. ಈ ರಾಷ್ಟ್ರದ ಅಗಲುದ್ದದಲ್ಲಿ ತಪಸ್ಸೆ ಜಾಸ್ತಿ. ನಾವು ನೀವು ಬದುಕಿರೋದು ಮಹಾತ್ಮರಿಂದ, ತಪಸ್ವಿಗಳಿಂದ, ಅಲ್ಲ, ನಮಗೆ ಅನುಷ್ಠಾನ ಮಾಡೋದ್ರಿಂದ, ಗುರುಗಳಿಂದ. ನಾವು ಶಂಕರಾಚಾರ್ಯರು ಭಾರತವನ್ನು ಎಷ್ಟು ಬಾರಿ ಸುತ್ತಿದ್ರು ಅಂತ ಹೇಳಿ ಒಮ್ಮೆ ನೋಡಿದಾಗ ಸಾಧ್ಯ ಇದೆಯಾ ಅಂತ ಅನಿಸುತ್ತೆ. ತಪಸ್ಸಿನ ಫಲ ಅಲ್ಲದ ಸಾಧ್ಯವೇ ಇಲ್ವಲ್ಲ. ತಪಸ್ಸೆ ಅದಕ್ಕೆ ಅಲ್ಲಿ ಆ ಕಾಂಗ್ರೆಸ್ವರಿಂದ ದೇವರೇ ಬೇರ್ಪಡಿಸ್ಬಿಟ್ಟ. ಹೌದು. ಈಗ ನೀವು ಯಾರಿಗೇನು ಬೇಕು ಸೊ ನೀವು ಹೇಳ್ತಿರೋದು ಕಾಂಗ್ರೆಸ್ಗೆ ದೇವರ ದಯೆ ಇಲ್ಲ. ಹಾಗೆ ಬಿ ಜೆ ಪಿಗೆ ಯಾರಿದ್ದಾರೆ? ಗುರುಗಳೇ ಇಲ್ವಲ್ಲ. ಪ್ರಧಾನಮಂತ್ರಿ ಗುರುಗಳು ಯಾರಿದ್ದಾರಲ್ಲಿ? ಯಾವ ಗುರುಗಳ ಹತ್ರ ಹೋಗಿದ್ದಾರೆ ಅವರು? ರಾಮನ್ನ ಸ್ಥಾಪನೆ ಮಾಡಿ, ಬಾಲರಾಮ ಅವನು ನಮ್ಮ ದಕ್ಷಿಣ ಭಾರತಕ್ಕೆ ಬಂದಿದ್ದು ನಿಜವಾದ ರಾಮ. ದಕ್ಷಿಣಕ್ಕೆ ಬಂದವನು ಲಂಕದಲ್ಲಿ ದಕ್ಷಿಣದಲ್ಲಿ ರಾಮನನ್ನು ಸೋಲಿಸಿ ಏನೋ ಅಯೋಧ್ಯೆಯನ್ನು ಸ್ಥಾಪನೆ ಮಾಡೋಕ್ಕೆ ಹೋದ. ಈ ರಾಜನಾಗಿದ್ದು ದಕ್ಷಿಣ ಭಾರತದಿಂದ. ಹೌದು, ದಕ್ಷಿಣ ಭಾರತಕ್ಕೆ ಏನು ಕೊಟ್ಟಿದ್ದೀರಾ ನೀವು? ಏನು ಕೊಟ್ಟಿದ್ದೀರಾ ಹೇಳಿ ಸ್ವಲ್ಪ? ದಕ್ಷಿಣ ಕಡೆಗಣಿಸಿಲ್ವಾ ಉತ್ತರ ಭಾರತದವರು? ಸೌಲಭ್ಯಗಳೆಲ್ಲ ಉತ್ತರಕ್ಕೆ ಹಂಚಿಬಿಟ್ಟು ನಮ್ಗೇನು ಕೊಟ್ಟಿದ್ದೀರಾ ನೀವು? ಏನು ಕೊಟ್ಟಿಲ್ವ? ಅದು ಕೂಡ ನಾವೇ ಶ್ರೀಮಂತ ರಾಜ್ಯಗಳು, ಅತ್ಯಂತ ಶ್ರೀಮಂತ ರಾಜ್ಯಗಳು. ಆಮೇಲೆ ಇವತ್ತಿಗೇನಾದ್ರು ಪೌರಾಣಿಕವಾಗಿ, ಚಾರಿತ್ರಿಕವಾಗಿ, ದೈವತವಾಗಲಿ ಇದ್ದರೆ ಈ ಎರಡೇ ರಾಜ್ಯಗಳಷ್ಟೇ, ದಕ್ಷಿಣ ರಾಜ್ಯಗಳೇ. ಹೌದು ಹೌದು. ಯಾಕೆ ನಿಮಗೆ ಹೇಳಿದೆ ಅಂತಂದರೆ, ನೀವು ಹೇಳಿದ್ರಲ್ಲ ಇವಾಗ ಅಲ್ಲಿ ಗುರುಗಳನ್ನ ಬಿಟ್ಟರು. ಈಗ ರಾಹುಲ್ ಗಾಂಧಿ ವಿಚಾರಕ್ಕೆ ಬರೋಣ. ನೆಹರು ಆಯಿತು, ಇಂದಿರಾ ಗಾಂಧಿ ಆಯಿತು, ರಾಜೀವ್ ಗಾಂಧಿ ಆಯಿತು, ಆನಂತರ ರಾಹುಲ್ ಗಾಂಧಿ. ನೀವು ಕೂಡ ಹೇಳಿದ್ರಿ, ನಾವು 50-60 ವರ್ಷಗಳ ಕಾಲ ನೋಡಿದ್ದೀವಿ ಕಾಂಗ್ರೆಸ್ ಆಡಳಿತವನ್ನು ಅಂಥೇಳಿ. ಪ್ರಜಾತಂತ್ರ ವ್ಯವಸ್ಥೆ ಅಂತಂದರೆ ರಾಜ ವ್ಯವಸ್ಥೆ ಅಲ್ಲ. ಮಗನಿಂದ ಮಗನಿಗೆ, ಮಗನಿಂದ ಮಗನಿಗೆ, ಮಗನಿಂದ ಮಗನಿಗೆ ಅಲ್ಲ. ಈಗಲೂ ಕೂಡ ಕಾಂಗ್ರೆಸ್ ಪಾರ್ಟಿ ರಾಹುಲ್ ಗಾಂಧಿಯವರನ್ನೇ ಯಾಕೆ ನೆಚ್ಕೋಬೇಕು ಅಂತ ನನ್ನದೊಂದು ಪ್ರಶ್ನೆ. ಯಾಕೆ ಈ ಭಾರತ ಮಾತೆ ಬಂಜೆ ಇದ್ದಾಳ? ಬೇರೆಯವರಿಗೆ ಯಾಕೆ ಜನ್ಮ ಕೊಟ್ಟಿಲ್ವೇ? ಅದ್ಭುತ ನಾಯಕರು ಹುಟ್ಟಿ ಬರೋದಕ್ಕೆ ಸಾಧ್ಯವಿಲ್ವೇ? ನಮ್ಮಲ್ಲೂ ನಾವು ನೋಡಿದ್ದೀವಿ, ಶಾಸ್ತ್ರಿ ಅಂತವ್ರು ಬಂದಿದ್ದಾರೆ, ಯಾರು ನಮ್ಮ ನರಸಿಂಹರಾವ್ ಅಂತವ್ರು ಬಂದಿದ್ದಾರೆ, ವಾಜಪೇಯಿ ಅಂತವ್ರು ಬಂದಿದ್ದಾರೆ, ಅಡ್ವಾಣಿ ಅಂತವರು ಬಂದಿದ್ದಾರೆ, ಚಂದ್ರಶೇಖರ್ ಅಂತವ್ರು ಬಂದಿದ್ದಾರೆ, ಅನೇಕರು ಆಗಿದ್ದಾರೆ. ವೈ ಓನ್ಲಿ ಅಂದರೆ ಒಬ್ಬನಿಗೆ ಅನಿಸುತ್ತೆ, ಯಾಕೆ ನಾವು ರಾಜ ಪರಂಪರೆ ಥರ ಹೋಗ್ತಾ ಇದ್ದೀವಿ ಅಂತೇಳಿ. ಅದಕ್ಕೆ ನಿಮ್ಮ ಉತ್ತರ ಏನು? ಇಷ್ಟೇ. ಆ ಕಾಲದಲ್ಲಿ ಸರ್ದಾರ್ ಪಟೇಲ್ ಇದ್ದರು. ಹೌದು. ಎಂದು ಬುದ್ಧಿವಂತಿದ್ರು. ದೀನದಯಾಳ್ ಉಪಾಧ್ಯಾಯ ಇದ್ದರು, ನಾಲ್ವರು ಶಾಸ್ತ್ರಿ ಇದ್ದರು. ಹೌದು. ಆಯಿತಾ? ಎಂತೆಂಥವ್ರು ಇದ್ದರು? ಮೊರಾರ್ಜಿ ದೇಸಾಯಿ ಇದ್ದರು, ವಿತ್ತ ಸಚಿವರು ಮೆನನ್ ಇದ್ದರು. ಹೌದು. ಇಂಥವ್ರೆಲ್ಲ ಇದ್ದಿದ್ದಾರೆ. ಯಾರನ್ನು ಬಿಡೋಕ್ಕೆ ಹೋಗಲೇ ಇಲ್ವಲ್ಲ. ಎರಡು ಪಕ್ಷದವ್ರಿಗೂ ಒಂದೇ ಗೋಳು, ಅವ್ರವ್ರ ಕಡೆಯವರೇ ಬೇಕು. ಒಂದು ಕಡೆ ಅವ್ರಿಗೆ ಗಾಂಧಿ ಕುಟುಂಬ, ಬಿ ಜೆ ಪಿಯವ್ರಿಗೆ ನಿಜವಾಗಲೂ ಪ್ರಚಾರಕ್ಕೆ ಏನು ಕೊಟ್ಟಿದ್ದಾರೆ ಹೇಳಿ? ಆರ್ ಎಸ್ ಪ್ರಚಾರ ಮಾಡ್ತಾರೆ, ಪ್ರಚಾರಗಳಿದ್ದಾರಲ್ಲ ಅವ್ರು ಏನೇನು, ಯಾರು ಮಿನಿಸ್ಟರ್ ಆಗಿದ್ದಾರಾ? ಇಲ್ಲ. ಯಾರ್ಯಾರು ಕೊಟ್ಟಿದ್ದಾರೆ? ಅವರು ಕೆಳಂತಲ್ಲಿ ಬೆಳೆಸಿದ್ದಾರೆ ಬಿ ಜೆ ಪಿಯವರು. ಈಗೆಲ್ಲ ಬಿ ಜೆ ಪಿಯವರೇ ಆಗಬೇಕಲ್ಲ. ನೀವು ಬೇಡ, ನೀವು ತೊಗೊಳ್ಳಿ, ಅಲ್ಲಿ ನೀವು ನೋಡಿ ಯೋಜನೆ ಮಾಡಿ. ಪ್ರಚಾರಕರುಗಳು ದೇಶ ಸೇವೆ ಅಂತ ಮಾಡ್ತಾ ಮಾಡ್ತಾ ಅವರು ಯಾವುದೇ ಹಾಗೆ ಹೋಗ್ಬಿಟ್ಟಿದ್ದಾರೆ ಪಾಪ, ಹಾಗೇನೆ ನರ್ಸ್ ಹೋಗ್ಬಿಟ್ಟಿದ್ದಾರೆ ಪಾಪ. ಅವರು ಅವ್ರಿಗೇನು ಕೊಟ್ಟಿಲ್ಲ. ಹಾಗಾದ್ರೆ ನಾವು ಇನ್ನು ಕಾಂಗ್ರೆಸ್ ಪಕ್ಷ ಅನ್ನೋದೇನಿದೆ? ನಾವು ಇಲ್ಲಿ ಬಿಡಿ, ಜವಾಹರ್ಲಾಲ್ ನೆಹರುಗೆ ಮೊದಲನೇ ಪ್ರೈಮ್ ಮಿನಿಸ್ಟರ್ ಮಾಡಿಬಿಟ್ರು. ಅದೇನೋ ಒಂದು ಅಹಂಭಾವ ಆಯಿತು ಅವ್ರಿಗೆ. ಅವ್ರು ಯಾರನ್ನು ಬೆಳೆಸ್ತೂ ಇಲ್ಲ, ದೇಶದ ಕಡೆ ಗಮನ ಕೊಡಲ್ಲ ಜಾಸ್ತಿ. ಅವರು ಸ್ವತಂತ್ರ ಭಾರತ ಅಂತ ಮಾಡಿದ್ದಷ್ಟೇ, ಅದೊಂದೇ ಬಂದಿದ್ದು. 17 ವರ್ಷ ಕಾಲ ಇದ್ದರು. ಆದರೆ ಇಂದಿರಾ ಗಾಂಧಿ ಬಂದರು. ಇಂದಿರಾ ಗಾಂಧಿ ಅವರು ಬಂದಮೇಲೆ ಅವರ ತಂದೆಯವ್ರು ಸ್ವಲ್ಪ ಫಾಲೋ ಮಾಡಿದ್ರು. ಅವರು ಬುದ್ಧಿ ಇತ್ತು, ನಾನು ಹತ್ರ ನೋಡಿದ್ದೀನಿ ಅವರು. ಅವರು ಕೆಟ್ಟ ಹೆಣ್ಣು ಮಹಿಳೆ ಅಲ್ಲ, ಒಳ್ಳೆ ಮಹಿಳೆನೇ. ಆದರೆ